Hello everyone, welcome to physics class, current electricity class number 15. So today we are going to discuss about very important concept in this chapter. So that is Wheatstone network or Wheatstone bridge. ಏನಿದು ವೀಸ್ಟೋನ್ ಬ್ರಿಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಲೆಟ್ ಅಸ್ ಕನ್ಸಿಡರ್ 4 ರೆಸಿಸ್ಟರ್ಸ್. ಸೊ ಈ ತರ ಇದೆ, ಒಂದು 5 ರೆಸಿಸ್ಟರ್ ಇದೆ ಅಂತ ತಗೊಳ್ತಾ ಇದ್ದೀವಿ ಸರ್ಕ್ಯೂಟ್ ಅಲ್ಲಿ. ಸೊ these are 5 resistors. So if you assume that this is 1 ohm, this is 2 ohm, okay, now this is 2 ohm, this is 4 ohm. So ಈ ತರ ಇದೆ. Now this is 100 ohm. What is the resistance value? So ಈ ಕಾಂಬಿನೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಒಂದು ನೆಟ್ವರ್ಕ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ, ಒಂದು ಕಂಡೀಷನ್ ನ ಯೂಸ್ ಮಾಡ್ತೀವಿ, ದಟ್ ವಿ ಕಾಲ್ ಇಟ್ ಆಸ್ ವೀಟ್ಸ್ಟೋನ್ ಬ್ರಿಡ್ಜ್. ನೋಡಿ, ನೀವು ಇದನ್ನ ಸೀರೀಸ್ ಅಂತ ತಗೊಳಕ್ ಬರಲ್ಲ, ಯಾಕಂದ್ರೆ ಇದು ಅಡ್ಡ ಇದೆ. ಇದನ್ನು ಸೀರೀಸ್ ಅಂತ ತಗೊಳಕ್ ಬರಲ್ಲ, ಇದು ಕನೆಕ್ಷನ್ ಇದೆ ಅಡ್ಡ, ಇದನ್ನ ರಿಮೂವ್ ಮಾಡಕ್ಕೂ ಬರಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ವೀಟ್ಸ್ಟೋನ್ ಬ್ರಿಡ್ಜ್ ಕಂಡೀಷನ್ ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಸರ್ಕ್ಯೂಟ್ ನ ನಾವೇನ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಯಾವ ತರ ಸಾಲ್ವ್ ಮಾಡ್ತೀವಿ ನಾವು ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಓಕೆನಾ? ನಾವು why we call it as Wheatstone bridge? In the year 1833, one of the physicists, British physicist named Charles F. Wheatstone. So ಚಾರ್ಲ್ಸ್ ಎಫ್ ವೀಟ್ಸ್ಟೋನ್ ಅನ್ನೋದು ಏನ್ ಮಾಡ್ತಾನೆ, ಒಂದು ಅರೇಂಜ್ಮೆಂಟ್ ಮಾಡ್ತಾನೆ. Using that arrangement we can find out unknown resistance of the circuit. ಓಕೆನಾ? ಸೊ ಆ ಅರೇಂಜ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ಇನ್ 1833 ಚಾರ್ಲ್ಸ್ ಎಫ್ ವೀಟ್ಸ್ಟೋನ್ ಅನ್ನೋದು ಏನ್ ಮಾಡ್ತಾನೆ, ಒಂದು ಬ್ರಿಡ್ಜ್ ಅಥವಾ ಒಂದು ಸರ್ಕ್ಯೂಟ್ ನ ಅರೇಂಜ್ಮೆಂಟ್ ಕನ್ಸಿಡರ್ ಮಾಡ್ತಾನೆ. ದಟ್ ಅರೇಂಜ್ಮೆಂಟ್ ವಿ ಕಾಲ್ ಇಟ್ ಆಸ್ ವೀಟ್ಸ್ಟೋನ್ ಬ್ರಿಡ್ಜ್. ಸೊ ವಾಟ್ ಇಸ್ ಮೀನ್ ಬೈ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಕೇಳಬಹುದು. It is an arrangement of 4 resistances used for measuring one of them using in terms of other 3. ಅಂದ್ರೆ other 3 are noun ಅಂತ. ಸೊ ಅಂದ್ರೆ ಗೊತ್ತಿರುವಂತ 3 ರೆಸಿಸ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ, 4th one ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಿಸ್ ಸರ್ಕ್ಯೂಟ್ ಆರ್ ದಿಸ್ ಅರೇಂಜ್ಮೆಂಟ್ ವಿ ಕಾಲ್ ಇಟ್ ಆಸ್ ಏನಂತ ಹೇಳ್ತೀವಿ, ವೀಟ್ಸ್ಟೋನ್ ಬ್ರಿಡ್ಜ್. ಈ ಅರೇಂಜ್ಮೆಂಟ್ ನ ಏನಂತ ಹೇಳ್ತೀವಿ, ವೀಟ್ಸ್ಟೋನ್ ಬ್ರಿಡ್ಜ್. ನೋಡಿ, ಈ ವೀಟ್ಸ್ಟೋನ್ ಬ್ರಿಡ್ಜ್ ಯಾವ ತರ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್. Now this consists of 4 resistances P, Q, R and S. So if you assume that this can be taken as P, Q, R, S. Don't change the naming. ನೀವು ಚೇಂಜ್ ಮಾಡಿದ್ರೆ ಮತ್ತೆ ಎಲ್ಲ ಕಾನ್ಸೆಪ್ಟ್ ನಲ್ಲೂ ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಏನಿದೆ, ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ 4 ರೆಸಿಸ್ಟೆನ್ಸಸ್ P, Q, R and S. ಓಕೆನಾ? ನೌ ಲೆಟ್ ಅಸ್ ಕನ್ಸಿಡರ್ P, Q, R, S are the resistances to form a quadrilateral. ಅಂದ್ರೆ ಈ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಅಲ್ಲಿ ಏನ್ ಮಾಡಿದೀವಿ,
ಅರೇಂಜ್ಮೆಂಟ್ ಮಾಡಿದೀವಿ and which consists of or which is connected a galvanometer in between 2 points. If you assume that this can be taken as B, this can be taken as D. This is A, this is C. A, B, C, D. Okay, now ABCD is the quadrilateral. 4 resistances are there. Now, so in between B and D, we connected galvanometer. ಏನಿದು galvanometer ಅಂತಂದ್ರೆ it is a device. Galvanometer ಅಂದ್ರೇನು? It is a device which can measure small amount of current in it. ನೀವೇನು ಕನ್ಸಿಡರ್ ಮಾಡ್ತೀರಾ ಆಮ್ಮೀಟರ್, ಅದನ್ನು ಮೆಜರ್ಮೆಂಟ್ ಗೆ ಬರುತ್ತೆ. ಅದಕ್ಕೆ ಆಮ್ಮೀಟರ್ ಫಾರ್ ಮೆಜರ್ಮೆಂಟ್ ಆಫ್ ಕರೆಂಟ್. ಓಕೆನಾ? ಇಲ್ಲೂ ಅಷ್ಟೇ ವೆರಿ ಸ್ಮಾಲ್, ವೆರಿ ಸೆನ್ಸಿಟಿವ್ ಡಿವೈಸ್ ಇಟ್ ಈಸ್. galvanometer is a sensitive device. If you assume that this is the galvanometer like this, which has one pointer, okay now, so this is the center of the galvanometer 0, which consists of 30 divisions like this, and here also 30 divisions. Okay now, ಈಗ ನೀವು ಒಂದ್ ವೇಳೆ ಕರೆಂಟ್ will be passing through the circuit, then what happens? The galvanometer shows a deflection. Galvanometer ಏನು ಮಾಡುತ್ತೆ? Initially it is at 0. There is no current flows through it. If we flows a current, then what happens? It will move either in this direction or in this direction. ನೀವು ಡೈರೆಕ್ಷನ್ ಏನ್ ತಗೊಳ್ತಾ ಇರೋ ಸರ್ಕ್ಯೂಟ್ ಅಲ್ಲಿ ಅದರ ಬೇಸಿಸ್ ಮೇಲೆ ಏನಾಗುತ್ತೆ? ಪಾಯಿಂಟರ್ ಮೂವ್ ಆಗುತ್ತೆ. ಓಕೆನಾ? ಸೊ ವಿಚ್ ಶೋಸ್ ದ ಸೆನ್ಸಿಟಿವಿಟಿ ಆಫ್ ದ ಕರೆಂಟ್. ಓಕೆನಾ? galvanometer is a device to show a sensitivity of current. Okay now, then and A and C, in between A and C we connect a cell of EMF. We connect a cell. Okay now, this is the cell now which is connected to plug key. So this is battery and this one is K. K is nothing but plug key. ನೀವು ಲ್ಯಾಬ್ರೋಟರಿಗೆ ಬಂದಾಗ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನೋಡ್ತೀರಾ ಯಾವ ತರ ಇರುತ್ತೆ ಅಂತ. If we put a dot here, then plug is closed. If there is no dot means plug is open. Plug key, plug ಇರುತ್ತೆ, ಕೀನೂ ಇರುತ್ತೆ. ಕೀ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಕೀ ಓಪನ್ ಇಟ್ರೆ there is no current flows. ಓಕೆನಾ? ಸೊ ಈಗ ಓಪನ್ ಇಟ್ಕೊಂಡಿದ್ದೀನಿ. If we close it, what happens? Current will be flowing in this direction. I ಅಂತ ತಗೊಳ್ತೀನಿ. ಸೊ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಏನಾಗುತ್ತೆ? ಫ್ಲೋ ಆಗ್ತಾ ಇದೆ. ದೆನ್ ನಾವ್ ಏನ್ ಹೇಳ್ತೀವಿ? ಅಕಾರ್ಡಿಂಗ್ ಟು ಕಿರ್ಚಾಫ್ ಫಸ್ಟ್ ಲಾ, ಕರೆಂಟ್ living from the junction is equal to current entering, or current entering from the junction to the junction is equal to current leaving from the junction. ಅಂದ್ರೆ ಇಲ್ಲಿ ಕರೆಂಟ್ ಐ ಇದೆ, ಇಲ್ಲೂ ಕರೆಂಟ್ ಲೀವ್ ಆಗೋದೆಷ್ಟು? ಐ ಕರೆಂಟ್. ಸೊ ಈಗ ಇಲ್ಲಿ ಬಂದಿದೆ ಕರೆಂಟ್. ಓಕೆನಾ? ಇದು ಕರೆಂಟ್. ಸೊ ಇವೆರಡರಲ್ಲಿ ಯಾವುದು ಹೈಯರ್ ಪೊಟೆನ್ಶಿಯಲ್ ಅಂತ ಹೇಳ್ತೀರಾ? ಯಾವುದು ಹೈಯರ್ ಪೊಟೆನ್ಶಿಯಲ್, ಯಾವುದು ಲೋಯರ್ ಪೊಟೆನ್ಶಿಯಲ್? ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ, ದಿಸ್ ಇಸ್ ಲೋಯರ್, ದಿಸ್ ಇಸ್ ಹೈಯರ್. ಓಕೆನಾ? ನಾವು ಈಗ ಈ ಪೊಸಿಷನ್ ಬರ್ತಾ ಇದ್ದೀನಿ. ಸೊ ಕರೆಂಟ್ ಇಲ್ಲಿ ಎಷ್ಟಿದೆ? ಈಗ ಕರೆಂಟ್ ಐ ಇದೆ ಅಂತ ತಗೊಳ್ತಾ ಇದ್ದೀನಿ. ಸೊ ಈ ಡೈರೆಕ್ಷನ್ ನಲ್ಲಿ ಏನಾಗ್ತಾ ಇದೆ? ಐ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ತಗೊಳ್ತೀನಿ. ಓಕೆನಾ? ಇದರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ? ಐ ಕರೆಂಟ್ ಅಥವಾ I1 ಕರೆಂಟ್ ಫ್ಲೋ ಆಗ್ತಾ ಇದೆ. ಇದರಲ್ಲಿ I1 ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಸೊ ಇದರಲ್ಲಿ I1 ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಉಳಿದಿರೋದು ಎಷ್ಟು? ಇದರಲ್ಲಿ I ಮೈನಸ್ I1 ಕರೆಂಟ್ ಫ್ಲೋ ಆಗುತ್ತೆ. ಅದರಲ್ಲಿ ಈ AD ನಲ್ಲಿ, AB ನಲ್ಲಿ ಎಷ್ಟು ಹೋಗ್ತಿದೆ? I1 ಕರೆಂಟ್. ಸೊ ಇದರಲ್ಲಿ ನಾನು IG ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಅಂತ ತಗೊಳ್ತೀನಿ. ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ? IG ಕರೆಂಟ್. ಯಾಕೆ B ಟು D ಯಾಕೆ ತಗೋಬೇಕು? D ಟು B ಹೋಗೋದಿತ್ತಲ್ಲ ಸರ್ ಅಂತ ನೀವು ತಗೋಬಹುದು. ಬಟ್ ಇಲ್ಲಿ ನೋಡಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ VP is greater than VD ಆಗಿದೆ ಅಂತ ತಗೊಳ್ತೀನಿ. ಯಾವಾಗ ಕರೆಂಟ್ ಎಲ್ಲಿಂದ ಇಲ್ಲಿಗೆ?
ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಕಡೆಗೆ. ನಾನೇನು ಕನ್ಸಿಡರ್ ಇಲ್ಲಿ ಕನ್ಕ್ಲೂಷನ್ ಏನ್ ತಗೊಳ್ತಾ ಇದ್ದೀನಿ, ಬಿ ಇಸ್ ಗ್ರೇಟರ್ ಪೊಟೆನ್ಶಿಯಲ್ ಡಿ ದ್ಯಾನ್ ಡಿ ಅಂತ ತಗೊಳ್ತಾ ಇದ್ದೀನಿ. ಈಗ ಏನಾಗುತ್ತೆ, ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಫ್ರಮ್ ಬಿ ಟು ಡಿ. ಓಕೆನಾ? ಸೊ ಇದು ಐ ಜಿ ಆಯ್ತು. ಈಗ ಕರೆಂಟ್ ಎಷ್ಟು ಬರ್ತಾ ಇದೆ, I1 ಕರೆಂಟ್ ಬರ್ತಾ ಇದೆ. ಓಕೆನಾ? ಸೊ ಇಲ್ಲೇನಾಯ್ತು, ಐ ಜಿ ಕರೆಂಟ್ ಹೋಗಿದೆ, ಐ ಜಿ ಕರೆಂಟ್ ಹೋಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಏನ್ ಕನ್ಸಿಡರ್ ಮಾಡಬೇಕು, ಇಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ. ಈಗ ಇಲ್ಲಿ ಎಷ್ಟು ಬಂದಿದೆ, I1 ಇದಕ್ಕೆ ಬಂದಿರೋದು. ನೆಕ್ಸ್ಟ್ ಇಲ್ಲಿ ಹೋಗಿರೋದು ಮೈನಸ್ ಐ ಜಿ, I1 ಮೈನಸ್ ಐ ಜಿ ಈ ಕರೆಂಟ್. ಓಕೆನಾ? ನೆಕ್ಸ್ಟ್ I1 ಇಲ್ಲಿ ಬಂದಿತ್ತು, ಐ ಜಿ ಹೋಗಿದೆ, I1 ಬಂದಿದೆ. ಓಕೆನಾ? I1 ನಲ್ಲಿ ಎಷ್ಟು ಹೋಗಿದೆ, ಐ ಜಿ ಹೋಗಿದೆ. ಇನ್ನು ಉಳಿಯೋದು ಎಷ್ಟು, I1 ಮೈನಸ್ ಐ ಜಿ. ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಈಗ ಈ ಪೊಸಿಷನ್ ಬರ್ತೀನಿ. ಸೊ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಇದು ಇಲ್ಲಿ ಬರ್ತಾ ಇದೆ, ಈ ಡೈರೆಕ್ಷನ್ ಅಂತ ತಗೊಳ್ತೀನಿ ಕರೆಂಟ್. ಇದೇನಿದೆ, ಐ ಮೈನಸ್ I1 ನಲ್ಲಿ, ಓಕೆನಾ, ಪ್ಲಸ್ ಐ ಜಿ, ಇವು ಮೂರು ಆಡ್ ಅಪ್ ಆಗುತ್ತೆ. ಅರ್ಥ ಆಗ್ತೀಯನಾ? ಇದು ಐ ಜಿ ನೋಡಿ, ಐ ಮೈನಸ್ I1 ಇಲ್ಲಿ ಬಂದಿದೆ ಕರೆಂಟ್, ಎಂಟರ್ ಆಗ್ತಾ ಇದೆ, ಇದು ಎಂಟರ್ ಆಗ್ತಾ ಇದೆ. ಈ ಎರಡು ಎಂಟರ್ ಆದ್ಮೇಲೆ ಲೀವ್ ಆಗ್ಬೇಕಲ್ಲ, ಎಷ್ಟಾಗ್ತಿದೆ, ಐ ಮೈನಸ್ I1 ಪ್ಲಸ್ ಐ ಜಿ. ಗೊತ್ತಾಗ್ತೀಯನಾ? ಸೊ ದಿಸ್ ಇಸ್ ದ ಸರ್ಕ್ಯೂಟ್. ಇಷ್ಟು ಬರ್ಕೊಂಡ್ರೆ ಆಲ್ಮೋಸ್ಟ್ ನೀವು ಒಂದು ಡೆರಿವೇಶನ್ ಕಂಪ್ಲೀಟ್ ಮಾಡೋ ಲೆವೆಲ್ಗೆ ಬರುತ್ತೆ. ನೋಡಿ, ಇಟ್ ಕನ್ಸಿಸ್ಟ್ ಆಫ್ 4 ರೆಸಿಸ್ಟರ್ಸ್. ನಾನು ಕನ್ಸಿಡರೇಷನ್ ಬರೀತೀನಿ. ಏನ್ ಕನ್ಸಿಡರೇಷನ್ ಇದೆ, ಕನ್ಸಿಡರ್ 4 resistors of resistances P, ನೀವು ಬೇಕಿದ್ರೆ R1 R2 ಅಂತಾನು ತಗೋಬಹುದು. P, Q, R and S to form a quadrilateral. A galvanometer is connected between the points B and D, while the cell or battery of EMF cell of EMF ಅಥವಾ battery of EMF, battery ಅಥವಾ source of EMF ಅಂತ ತಗೋಬಹುದು. battery of EMF is connected between the points ಯಾವ್ದಾದ್ರು between the points A and C. ಓಕೆನಾ? ಸೊ 4 ರೆಸಿಸ್ಟರ್ಸ್ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಬಿ ಮತ್ತೆ ಡಿ ಮಧ್ಯೆ ಗ್ಯಾಲ್ವನೋಮೀಟರ್ ಜಿ, ದಿಸ್ ಇಸ್ ಜಿ, ಕ್ಯಾಪಿಟಲ್ ಜಿ. ನಿಮಗೆ ಕಾಣಲಿಲ್ಲ ಅಂದ್ರೆ ದೊಡ್ಡದಾಗಿ ಬರೀತೀನಿ, ಜಿ. ಓಕೆನಾ? ಸೊ ಗ್ಯಾಲ್ವನೋಮೀಟರ್ ನ ಕನೆಕ್ಟ್ ಮಾಡಿದೀವಿ. ಅಂಡ್ ಎ ಮತ್ತೆ ಸಿ ಮಧ್ಯೆ ಬ್ಯಾಟರಿ ಅಂಡ್ ಪ್ಲಗ್ ಕೀ is EMF, while the battery of EMF E is connected between the points A and C. ಓಕೆನಾ? ನೀವು ಪ್ಲಗ್ ಕೀ ಹಾಕೋಬಹುದು, ಹಾಕದೇ ಇರಬಹುದು. ಹಾಕಿಲ್ಲ ಅಂದ್ರೆ ಡೈರೆಕ್ಟ್ ಕರೆಂಟ್ ಫ್ಲೋ ಆಗುತ್ತೆ. ಹಾಕಿದ್ವಿ ಅಂತ ರಿಮೂವ್ ಮಾಡಿದಾಗ ಕರೆಂಟ್ ಫ್ಲೋ ಆಗೋದಿಲ್ಲ. Now P and Q are the known resistance
ರೆಸಿಸ್ಟೆನ್ಸಸ್ ಪಿ ಮತ್ತೆ ಕ್ಯೂ ನಮಗೆ ಗೊತ್ತಿರುತ್ತೆ ಅಂಡ್ ದ ಆರ್ಮ್ ಅಥವಾ P and Q are noun resistances while R is variable resistance. While R is variable resistance and S is unknown resistance and S is unknown resistance. S ಅನ್ನೋದೇನು unknown resistance, R ಅನ್ನೋದೇನು variable resistance. Okay. Now the resistance R is adjusted in such a way that at points B and D are have same potential. Then the current flowing through the galvanometer is 0, which means that Ig is equal to 0 and ಯಾವಾಗ VB is equal to PD. ಓಕೆನಾ? ಅಂದ್ರೆ ಇಲ್ಲಿ ಏನಾಗುತ್ತೆ, ಈಗ ಈ ರೇಷಿಯೋಸ್ ಏನಿದೆ ಸೇಮ್ ಇದ್ದಾಗ ಅಥವಾ ದಿಸ್ ಕಂಡೀಷನ್, ಈ ಕಂಡೀಷನ್ ಏನಂತ ಹೇಳ್ತೀವಿ, ದೆನ್ ವಿ ಕಾಲ್ ಇಟ್ ಆಸ್ ವಿಶ್ವಮ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. ಈ ಟೈಮ್ ಅಲ್ಲಿ ನಾವೇನಂತ ಹೇಳ್ತೀವಿ, Ig is equal to 0, VB is equal to VD ಆಯ್ತು ಅಂದ್ರೆ ದೆನ್ ಏನಂತ ಹೇಳ್ಬೇಕು, ವಿಶ್ವಮ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. Then the Wheatstone bridge is balanced. Then we call it as Wheatstone bridge is balanced. Andre, what is the condition for ಅಥವಾ ವಾಟ್ ಈಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ Wheatstone ನೆಟ್ವರ್ಕ್ ಅಂತ ಕೇಳಿದ್ರೆ ಅಥವಾ ಬ್ರಿಡ್ಜ್ ಅಂತ ಕೇಳಿದ್ರೆ, ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ Wheatstone ಬ್ರಿಡ್ಜ್ ಇಸ್ ವೆನ್ Ig is equal to 0, ಅಂದ್ರೆ ಕರೆಂಟ್ ಪಾಸಿಂಗ್ ಥ್ರೂ ಅಥವಾ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಈಸ್ 0. ಓಕೆನಾ? ದೆನ್ ಬ್ಯಾಲೆನ್ಸ್, ದೆನ್ P by Q is equal to R by S. The ratios becomes P by Q is equal to R by S ಆಗಿರುತ್ತೆ. ಇದನ್ನೇ ನಾವು ಪ್ರೂವ್ ಮಾಡಬೇಕು, P by Q is equal to R by S ಅಂತ, ಅಥವಾ ನೀವು ಲಾಸ್ಟ್ ಅಲ್ಲಿ P by Q is equal to R by S ಅಂತ ಪ್ರೂವ್ ಮಾಡಿ. ಓಕೆನಾ? ನಾವು ಈಗ ನೀವೇನ್ ಮಾಡಬೇಕು, ಇಲ್ಲಿ ಲೂಪ್ಸ್ ನ ಕನ್ಸಿಡರ್ ಮಾಡಿ. ಕಿರ್ಚಾಫ್ ವೋಲ್ಟೇಜ್ ಅಪ್ಲೈ KVL for the loop ಯಾವ ಲೂಪ್ ತಗೊಳ್ತೀರಾ ಈಗ? ಫಸ್ಟ್ ABDA ಈ ಲೂಪ್ ತಗೊಳ್ತೀನಿ ನಾನು. ದಿಸ್ ಇಸ್ ದ ಲೂಪ್. ಓಕೆನಾ? ABDA.
ಸೊ KVL ರೂಲ್ ಅಪ್ಲೈ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಎ ಇಂದ. ಟ್ರಾನ್ಸ್ಫರ್ ಡೈರೆಕ್ಷನ್ ಏನಾಗಿದೆ? ಎ ಬಿ ಸಿ, ಎ ಬಿ ಡಿ ಎ. ಓಕೆನಾ? ಟ್ರಾವರ್ಸ್ ಡೈರೆಕ್ಷನ್. ಸೊ ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ಒಂದು ರೆಸಿಸ್ಟೆನ್ಸ್ ಇದೆ. ಎಷ್ಟಿದೆ ರೆಸಿಸ್ಟೆನ್ಸ್ ವ್ಯಾಲ್ಯೂ? ಆ ಪಿ ಇದೆ ಅಂತ ತಗೊಳ್ತೀನಿ. ಕರೆಂಟ್ ಎಷ್ಟಿದೆ? I1 ಇದೆ. ನೋಡಿ, ಕರೆಂಟ್ ಡೈರೆಕ್ಷನ್ ನಲ್ಲಿ ನಾವು ಟ್ರಾವರ್ಸ್ ಆಗ್ತಾ ಇರೋದ್ರಿಂದ ಏನ್ ತಗೋಬೇಕು? ಮೈನಸ್ I1 P ಅಂತ ತಗೋಬೇಕಾಗುತ್ತೆ. ಮೈನಸ್ I1 P. ನೆಕ್ಸ್ಟ್ ಮೈನಸ್ I1 P ಅಂತ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಬಿ ಇಂದ ಡಿ ಬರ್ತಾ ಇದ್ದೀನಿ. ಬಿ ಇಂದ ಡಿ ಬರ್ಬೇಕಾದ್ರೆ ಇಲ್ಲಿ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಜಿ ಅಂತ ತಗೊಳ್ಳಿ. ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಏನು? ಜಿ ಅಂತ ತಗೊಳ್ತೀನಿ. ಇದಕ್ಕೂ ರೆಸಿಸ್ಟೆನ್ಸ್ ಇರುತ್ತೆ ಗ್ಯಾಲ್ವನೋಮೀಟರ್ಗೆ. ಓಕೆನಾ? ಸೊ ಅದರದ್ದು ಜಿ ಅಂತ ತಗೊಂಡ್ರೆ, ಈಗ ನಾವು ಹೋಗೋ ಡೈರೆಕ್ಷನ್ ಅಲ್ಲೇ ಕರೆಂಟ್ ಇರೋದ್ರಿಂದ ಮೈನಸ್ IG ಜಿ ಅಂತ ಬರ್ಕೋಬಹುದು. ಓಕೆನಾ? ನೆಕ್ಸ್ಟ್ ಡಿ ಟು ಎ ಹೋಗ್ತಾ ಇದ್ದೀನಿ. ಡಿ ಟು ಎ ಹೋಗ್ಬೇಕಾದ್ರೆ ಕರೆಂಟ್ ಏನಾಗಿದೆ? ಆಪೋಸಿಟ್ ಆಗಿದೆ. ಪ್ಲಸ್ I minus I1 into R. ಓಕೆನಾ? ದಟ್ ಈಸ್ ಈಕ್ವಲ್ ಟು 0. ಇದೇ ತಾನೇ ಕಂಡೀಷನ್ ಹೇಳೋದು, ಕಿರ್ಚಾಫ್ ವೋಲ್ಟೇಜ್ ಲಾ. ನಾವು ನೆಕ್ಸ್ಟ್ ದಿಸ್ ಇಸ್ ಇಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಅಪ್ಲೈ KVL for the loop. KVL ಅಂದ್ರೇನು? ಕಿರ್ಚಾಫ್ ವೋಲ್ಟೇಜ್ ಲಾ. ಫಾರ್ ಲೂಪ್ ನಾನು ಹಿಂಗೆ ತಗೊಳ್ತೀನಿ. ಸಿ ಈ ತರ ತಗೊಳ್ಳಿ. ಓಕೆನಾ? ಲೂಪ್ನ ಸಿ ಪಿ ಡಿ ಸಿ, CBDC ಅಂತ ತಗೊಳ್ತೀನಿ. ಈಗ ಸಿ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗೆ ಹೋಗ್ಬೇಕಾದ್ರೆ ಕರೆಂಟ್ ಏನಾಗಿದೆ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ I1 ಮೈನಸ್ IG ಇಂಟು Q ರೆಸಿಸ್ಟೆನ್ಸ್. ನೆಕ್ಸ್ಟ್ ಬಿ ಇಂದ ಡಿ ಬರ್ಬೇಕಾದ್ರೆ ಮತ್ತೆ ಸೇಮ್ ಡೈರೆಕ್ಷನ್ ಆಗುತ್ತೆ. ಮೈನಸ್ IG G. ಓಕೆನಾ? ನೆಕ್ಸ್ಟ್ ಸೇಮ್ ಡೈರೆಕ್ಷನ್ ಆಗುತ್ತೆ. ಮೈನಸ್ I1 ಪ್ಲಸ್ IG ಇಂಟು S ಇಸ್ ಈಕ್ವಲ್ ಟು 0. ಸೊ ಇದನ್ನು ನಾನು ಇಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಗೊತ್ತಾಗಿದೆಯಲ್ಲ ಡಯಾಗ್ರಾಮು? ಸೊ ನಮ್ಗೆ ಇಷ್ಟೇ ಬೇಕಾಗಿರೋದು ಮೇನ್. ಈಗ ನೋಡಿ, ವೆನ್ IG ಬಿಕಮ್ಸ್ 0 ಏನಾಗುತ್ತೆ? IG ಬಿಕಮ್ಸ್ 0 ಆಗಿತ್ತು ಅಂತಂದ್ರೆ ನಾನು ಇದನ್ನ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ಸೊ ಅವ್ರು ಹೇಳ್ತಿದ್ದಾರೆ IG ಬಿಕಮ್ಸ್ 0, ದೆನ್ IG is equal to 0 ಕನ್ಸಿಡರ್ ಮಾಡ್ಕೊಂಡ್ರೆ ಈ ಫಸ್ಟ್ ಇಕ್ವೇಶನ್ ಏನಾಗುತ್ತೆ? ಮೈನಸ್ ಅಥವಾ ಪುಟ್ IG is equal to 0 in equation 1 and 2. ಓಕೆನಾ? ನಾವು ಈಗ ಮೈನಸ್ I1P ಮೈನಸ್ IGG 0 ಆಗುತ್ತೆ. ಪ್ಲಸ್ I minus I1 into R is equal to 0. ಇದನ್ನ ಹಿಂಗೆ ಬರೀಬೋದಾ? I1P is equal to I minus I1R ಅಂತ. ಓಕೆನಾ? ದಿಸ್ ಇಸ್ ಇಕ್ವೇಶನ್ ನಂಬರ್ 3. ನೆಕ್ಸ್ಟ್ ಅದೇ ತರ ಈ ಇಕ್ವೇಶನ್ ತಗೊಳ್ಳಿ, ಫೋರ್ತ್ ಇಕ್ವೇಶನ್. ಇದು ಫ್ರಮ್ equation 1 from equation 2 ಏನಾಗುತ್ತೆ? IG is equal to 0 ಹಾಕೊಂಡ್ರೆ ನೋಡಿ, IG 0 ಆಯ್ತಾ? ಉಳಿಯೋದೇನು? I1Q. ನೆಕ್ಸ್ಟ್ ಮೈನಸ್ IGG 0 ಉಳಿಯೋದು ಮೈನಸ್
IG0 ನ I minus I1 into S is equal to 0. Then this can be written as I1 Q is equal to I minus I1 into S. Okay now? This is equation number 4. Divide equation 3 by 4. ಈಗ ಇವೆರಡು ಡಿವೈಡ್ ಮಾಡಿದ್ರೆ I1 P ಓಕೆನಾ divided by I1 Q is equal to I minus I1 into R by I minus I1 into S. These two cancel. Then P by Q is equal to R by S. P by Q is equal to R by S. ಅಂದ್ರೆ P by Q ಅಂದ್ರೆ ಇವೆರಡು ರೇಷಿಯೋ ವಿಚ್ ಇಸ್ ಈಕ್ವಲ್ ಟು ದಿಸ್ ರೇಷಿಯೋ. ಈ ರೇಷಿಯೋ ಮತ್ತೆ ಈ ರೇಷಿಯೋ ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಕರೆಂಟ್ ಫ್ಲೋ ಇರೋದಿಲ್ಲ. ಓಕೆನಾ? ಇದು ರೇಷಿಯೋ ಇವೆರಡು ರೇಷಿಯೋ ಸೇಮ್ ಇತ್ತು ಅಂದ್ರೆ ಇಲ್ಲಿ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ. ವಿಚ್ ಮೀನ್ಸ್ ದಟ್ VB is equal to VD ಆಗಿರುತ್ತೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವಿಸ್ಟೋನ್ ನೆಟ್ವರ್ಕ್. ಅರ್ಥ ಆಗ್ತೀಯೇನಾ? ಏನು ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವಿಸ್ಟೋನ್ ನೆಟ್ವರ್ಕ್ ಅಂತ ಕೇಳಿದ್ರೆ when current flowing through the galvanometer is 0, then the balanced condition of Wheatstone network is P by Q is equal to R by S. ನೀವು ಒಂದ್ ವೇಳೆ ಇವನ್ನ ಇಂಟರ್ಚೇಂಜ್ ಮಾಡ್ಬಿಟ್ರೆ ನೀವೇನ್ ಮಾಡ್ಬೇಕು, ಈ ಇಕ್ವೇಶನ್ಸ್ ಅಲ್ಲೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಯಾವ್ಯಾವ್ದನ್ನ ತಗೊಂಡಿದ್ದೀನಿ ಅದೇ ತರನೇ ಕನ್ಸಿಡರ್ ಮಾಡಿ. ಗೊತ್ತಾಗ್ತೀಯನ? ಓಕೆ, ಒಂದ್ ಕ್ವಶನ್ ಕೇಳ್ತಾರೆ, ಈ ಗ್ಯಾಲ್ವನೋಮೀಟರ್ ನ ಇಲ್ಲ ಹಾಕ್ತೀನಿ ಬ್ಯಾಟ್ರಿ ಜಾಗದಲ್ಲಿ, ಬ್ಯಾಟ್ರಿನ ಗ್ಯಾಲ್ವನೋಮೀಟರ್ ಜಾಗದಲ್ಲಿ ಹಾಕ್ತೀನಿ, ಯಾವುದೇ ಚೇಂಜಸ್ ಆಗೋಲ್ಲ. ಯಾಕೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ತರ ಹೇಳ್ತಾ ನೋಡಿ, 4 ರೆಸಿಸ್ಟರ್ಸ್ ಇದೆ. ಓಕೆನಾ? ದಿಸ್ ಇಸ್ ಕನೆಕ್ಟೆಡ್ ಟು ಗ್ಯಾಲ್ವನೋಮೀಟರ್. ಇಲ್ಲಿ ಗ್ಯಾಲ್ವನೋಮೀಟರ್ ಆಗ್ತಿದೆ. ಇವೆರಡರ ಮಧ್ಯೆ ಬ್ಯಾಟ್ರಿ ಕನೆಕ್ಷನ್ ಕೊಡ್ತಿದ್ದಾನೆ. A B C D ಹಿಂಗ್ ತಗೊಳ್ತಾ ಇದ್ದೀನಿ. ಸೊ ಏನಾದ್ರು ವ್ಯಾಲ್ಯೂನಲ್ಲಿ ಚೇಂಜಸ್ ಆಗುತ್ತಾ, ರೇಷಿಯೋನಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಕೇಳೋದಾದ್ರೆ, ಸೊ ಇಲ್ಲಿ ಯಾವುದೇ ಚೇಂಜಸ್ ಆಗೋಲ್ಲ. ನೋಡಿ, ಇದನ್ನ ರೀಅರೇಂಜ್ ಮಾಡ್ಕೊಡ್ತೀನಿ. ಇದು P Q R S ಹಂಗೆ ಇರುತ್ತೆ. ಓಕೆನಾ? ಸೊ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ಯಾವ ತರ ಬರೀಬಹುದು? ಇದನ್ನ P Q R and S. ಓಕೆನಾ? ಈಗ P, this is P Q R S. B ಮತ್ತೆ D, ಈಗ A B C D ಅಂತ ತಗೊಳ್ತೀನಿ. B ಮತ್ತೆ D ಮಧ್ಯೆ ಯಾವ್ದಿದೆ? ಬ್ಯಾಟ್ರಿ ಇದೆ. ನೀವು ಹಿಂಗೂ ತಗೋಬೋದ ಇದನ್ನ, ಬ್ಯಾಟ್ರಿ ಹೊರಗಡೆ. ಎ ಮತ್ತೆ ಸಿ ಮಧ್ಯೆ ಏನಿದೆ? ಗ್ಯಾಲ್ವನೋಮೀಟರ್. ಹಿಂಗೂ ಬರೀಬಹುದು. ಏನಾದ್ರು ಚೇಂಜಸ್ ಆಗಿದೆನ? ಇದನ್ನೇ ಹಿಂಗ್ ಬರ್ಕೊಂಡಿದೀವಿ, ಉಲ್ಟಾ ಬರ್ಕೊಂಡಿದೀವಿ ಅಷ್ಟೇ. ಓಕೆನಾ? ಏನು ಚೇಂಜಸ್ ಆಗೋಲ್ಲ. ನೀವು ಒಂದ್ ವೇಳೆ ಇಫ್ ಯು ರಿಪ್ಲೇಸ್ ಇನ್ ದ ಪ್ಲೇಸ್ ಆಫ್ ಗ್ಯಾಲ್ವನೋಮೀಟರ್, ಬ್ಯಾಟ್ರಿನ ನೀವು ಪ್ಲೇಸ್ ಮಾಡಿ, ಗ್ಯಾಲ್ವನೋಮೀಟರ್ ಜಾಗದಲ್ಲಿ ಬ್ಯಾಟ್ರಿ ಪ್ಲೇಸ್ ಮಾಡಿ, ಬ್ಯಾಟ್ರಿ ಜಾಗದಲ್ಲಿ ಗ್ಯಾಲ್ವನೋಮೀಟರ್ ಪ್ಲೇಸ್ ಮಾಡಿದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ದ ವಿಸ್ಟೋನ್ ಬ್ರಿಡ್ಜ್. ಓಕೆನಾ? ಗೊತ್ತಾಗ್ತೀಯನಾ? ಸೊ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವಿಸ್ಟೋನ್ ನೆಟ್ವರ್ಕ್. ಅರ್ಥ ಆಗ್ತೀಯನಾ? ಎನಿ ಡೌಟ್ಸ್? ಈಗ ನೋಡಿ, ಇವೆರಡು ರೇಷಿಯೋ. ಈಗ ಫಾರ್ ಎಕ್ಸಾಂಪಲ್ ಈ ತರ ಸರ್ಕ್ಯೂಟ್ ಇದೆ ಅಂತ ತಗೊಳ್ತೀನಿ. ದಿಸ್ ಇಸ್ ದ ಸರ್ಕ್ಯೂಟ್. ಇಲ್ಲಿ ಇನ್ನೊಂದು ರೆಸಿಸ್ಟರ್ ಇದೆ ಅಂತ ತಗೊಳ್ತೀನಿ. ಓಕೆನಾ? ಸೊ ಈಗ ಈ ಸಿಚುವೇಶನ್ ಅಲ್ಲಿ ನೋಡಿ, ಇದು 1, ಇದು 2 ಇದೆ, ಇದು 2, ಇದು 4 ಇದೆ. 1/2 ರೇಷಿಯೋ ಅದ, ಇದು 1/2 ರೇಷಿಯೋ.
ಸೊ ಇವೆರಡು ರೇಷಿಯೋ ಈಕ್ವಲ್ ಆಗಿದೆ. ಸೊ ದೆನ್ ಗ್ಯಾಲ್ವನೋಮೀಟರ್ ಕರೆಂಟ್, ದೇರ್ ಇಸ್ ನೋ ಕರೆಂಟ್, ಇಲ್ಲಿ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ ಅಂದ್ರೆ ನೋ ನೀಡ್ ಆಫ್ ದಿಸ್ ಸರ್ಕ್ಯೂಟ್. ಓಕೆನಾ? ಯಾಕಂದ್ರೆ ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲೇನು ಚೇಂಜಸ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ಇವೆರಡನ್ನು ಸೀರೀಸು, ಆಮೇಲೆ ಇವೆರಡರ ಜೊತೆಗೆ ಇದೆರಡು ಪ್ಯಾರಲಲ್. ಅರ್ಥ ಆಗ್ತೀಯನ? ಇದನ್ನ ಏನ್ ಮಾಡ್ಬೇಕು, ಅವಾಗ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ಬೇಕಾಗುತ್ತೆ ಈ ಸರ್ಕ್ಯೂಟ್ ನ. ಯಾವಾಗ ದ ರೇಷಿಯೋಸ್ ಆರ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅದನ್ನೇ ಹೇಳೋದು P by Q is equal to R by S. ಈಗ ಹೆಂಗೆ ಸರ್ ಮತ್ತೆ ಅನ್ನೋನ್ ರೆಸಿಸ್ಟೆನ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ದೆನ್ S is equal to ಏನಂತ ಬರೀಬಹುದು ಈಗ, S is equal to QR by P. ಬರೀಬಹುದಾ? S is equal to QR by P. ಕನ್ಸಿಡರ್ ಮಾಡಬಹುದಲ್ಲ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ದ ವಿಸ್ಟೋನ್ ಬ್ರಿಡ್ಜ್. ಗೊತ್ತಾಗ್ತೀಯೇನೋ ಯಾವ ತರ ನೀವು ವಿಸ್ಟೋನ್ ನೆಟ್ವರ್ಕ್ ಫೈಂಡ್ ಔಟ್ ಮಾಡಬೇಕು, ಏನೇನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅಂತ. ನೆಕ್ಸ್ಟ್ ನಾವು ವಿಸ್ಟೋನ್ ಬ್ರಿಡ್ಜ್ ಅಂದ್ರೆ ರೆಸಿಸ್ಟೆನ್ಸ್ ವಿಸ್ಟೋನ್ ಬ್ರಿಡ್ಜ್ ತರ ಕನೆಕ್ಟ್ ಮಾಡಿದ್ರೆ ಯಾವ ತರ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ಪ್ರಾಬ್ಲಮ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಗೊತ್ತಾಗಿದೆಯಲ್ಲ? ಸೊ ದಿಸ್ ಈಸ್ ದ ಕಂಡೀಷನ್ ಫಾರ್ ವಿಸ್ಟೋನ್ network. Any doubts? Thank you for watching. Thank you.